ಮಂಗಳೂರಿನ ಕೇಂದ್ರ ಭಾಗವಾದ ಸ್ಟೇಟ್ ಬ್ಯಾಂಕ್ ಪರಿಸರದ ಮೀನು ಮಾರುಕಟ್ಟೆಯಲ್ಲಿ ವ್ಯಾಪಾರ ನಡೆಸುತ್ತಿರುವ ಮಹಿಳೆಯರ ಬದುಕು ದುಸ್ತರವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಗುರುವಾರ ಮಧ್ಯಾಹ್ನ ಮಾರುಕಟ್ಟೆಗೆ ಭೇಟಿಯನ್ನ ನೀಡಿ ಸ್ಥಳ ಪರಿಶೀಲನೆಯನ್ನ ನಡೆಸಿದರು. ಹಸಿ ಹಾಗೂ ಒಣ ಮೀನು ಮಾರುಕಟ್ಟೆಯ ಪ್ರತಿ ಮೂಲೆಗೂ ಭೇಟಿ ನೀಡಿದ ಅವರು ಅಲ್ಲಿನ ಅವ್ಯವಸ್ಥೆಗಳನ್ನು ಕಣ್ಣಾರೆ ಕಂಡು ಅಸಮಾಧಾನ ವ್ಯಕ್ತಪಡಿಸಿದ್ರು. ದಶಕಗಳಿಂದ ಮೀನು ಮಾರಾಟ ಮಾಡುತ್ತಾ ಜೀವನ ಸಾಗಿಸುತ್ತಿರುವ ನೂರಾರು ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಅವರ ಮುಂದೆ ಹಂಚಿಕೊಂಡರು. ಪರಿಶೀಲನೆಯ ಬಳಿಕ ಮಾತನಾಡಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾರುಕಟ್ಟೆಯಲ್ಲಿ ಸಮರ್ಪಕ ನೈರ್ಮಲ್ಯದ ಕೊರತೆಯಿಂದ ದುರ್ವಾಸನೆ ವ್ಯಾಪಿಸಿದ್ದು ದಿನವಿಡೀ ಕೆಲಸ ಮಾಡುವ ಮಹಿಳೆಯರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಎಂದು ಅವರು ಹೇಳಿದರು. ಮಾರುಕಟ್ಟೆಯ ಸ್ವಚ್ಛತೆಗೆ ಅಗತ್ಯವಾದ ನೀರಿನ ಸೌಲಭ್ಯವಿಲ್ಲದೆ ಇರುವುದು ಸಮಸ್ಯೆಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ವ್ಯಾಪಾರಕ್ಕೆ ತಕ್ಕಷ್ಟು ಸ್ಥಳಾವಕಾಶದ ಕೊರತೆ ಹಾಗೂ ಭದ್ರತಾ ವ್ಯವಸ್ಥೆಯ ಅಭಾವದಿಂದ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿರುವುದಾಗಿ ಮಹಿಳೆಯರು ದೂರಿದರು. ಸರ್ಕಾರ ನಿರ್ಮಿಸಿರುವ ನೂತನ ಮಾರುಕಟ್ಟೆಗೆ ಸ್ಥಳಾಂತರ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು ನೂತನ ಮಾರುಕಟ್ಟೆಗೆ ತೆರಳಲು ಮಹಿಳೆಯರಿಗೆ ಸಿದ್ಧತೆ ಇದ್ರೂ ಆ ಕಟ್ಟಡವನ್ನು ವೈಜ್ಞಾನಿಕವಾಗಿ ನಿರ್ಮಿಸಿಲ್ಲ ಎನ್ನುವುದು ಅವರ ಆಕ್ಷೇಪವಾಗಿದೆ. ಅಗತ್ಯ ಸೌಲಭ್ಯಗಳನ್ನು ಒದಗಿಸದೆ ಹೊಸ ಮಾರುಕಟ್ಟೆ ನಿರ್ಮಿಸಲಾಗಿದೆ ಎನ್ನುವುದು ಅಧಿಕಾರಿಗಳ ಸಿದ್ಧ ಉತ್ತರವಾಗಿದೆ. ವ್ಯಾಪಾರಕ್ಕೆ ಅನುಕೂಲಕರವಾದ ಬದಲಾವಣೆಗಳನ್ನು ಮಾಡಿಕೊಟ್ಟರೆ ಮಾತ್ರ ಸ್ಥಳಾಂತರಕ್ಕೆ ಸಮ್ಮತಿಸುವುದಾಗಿ ಮಹಿಳೆಯರು ಸ್ಪಷ್ಟಪಡಿಸಿದ್ದಾರೆ ಎಂದು ಹೇಳಿದರು. ಹಳೆಯ ಮಾರುಕಟ್ಟೆ ಬಸ್ ನಿಲ್ದಾಣದ ಸಮೀಪದಲ್ಲಿರುವುದರಿಂದ ವ್ಯಾಪಾರ ಉತ್ತಮವಾಗುತ್ತದೆ ಎಂಬುದು ಮಹಿಳೆಯರ ಅಭಿಪ್ರಾಯ. ಆದರೆ ಬಸ್ ನಿಲ್ದಾಣ ವಿಸ್ತರಣೆಯ ಪ್ರಸ್ತಾವನೆಯೂ ಇರುವ ಹಿನ್ನೆಲೆ ಎರಡೂ ಹಿತಾಸಕ್ತಿಗಳನ್ನು ಪರಿಗಣಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಿದೆ ಎಂದು ಅವರು ಹೇಳಿದರು. ಎಲ್ಲ ವಿಚಾರಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಿದ್ದೇನೆ. ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನೂತನ ಮಾರುಕಟ್ಟೆಯಲ್ಲಿ ಅಗತ್ಯವಿರುವ ವೈಜ್ಞಾನಿಕ ಬದಲಾವಣೆಗಳನ್ನು ಮಾಡಿಸುವಂತೆ ಒತ್ತಾಯಿಸುತ್ತೇನೆ. ಮೀನು ಮಾರಾಟಗಾರ ಮಹಿಳೆಯರ ಹಿತಾಸಕ್ತಿ ಕಾಪಾಡುವುದು ನಮ್ಮ ಆದ್ಯತೆಯಾಗಿದೆ ಎಂದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಭರವಸೆ ನೀಡಿದರು. ಇವತ್ತು ಮೀನಿನ ಮಾರುಕಟ್ಟೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಏನಂತಾರೆ ಸ್ಟೇಟ್ ಬ್ಯಾಂಕ್ ಸ್ಟ್ಯಾಂಡ್, ಇಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂಥ ಮೀನುಗಾರ ಹೆಣ್ಣು ಮಕ್ಕಳು ಮಹಿಳೆಯರು ಮಾರಾಟ ಮಾಡ್ತಾರೆ. ಅವರನ್ನು ಮಾತಾಡಿಸ್ಲಿಕ್ಕೆ ನಾನು ಬಂದಿದ್ದೆ. ಅವರು ಈಗ ಸರ್ಕಾರ ಒಂದು ಹೊಸ ಮೀನು ಮಾರುಕಟ್ಟೆಯನ್ನು ಮಾಡಿದ್ದಾರೆ, ಅವರಿಗಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಅಂತ. ಅವರು ಆ ಮೀನು ಮಾರುಕಟ್ಟೆಯನ್ನು ವೈಜ್ಞಾನಿಕವಾಗಿ ಕಟ್ಟಿಲ್ಲ, ಏಕೆಂದರೆ ಅಲ್ಲಿ ಕಿಟಕಿಗಳಿಲ್ಲ. ಇದು ವಾಸನೆ, ಮತ್ತು ಆ ವಾಸನೆಯಲ್ಲಿ ಅವರಿಗೆ ಆರೋಗ್ಯ ಪ್ರಾಬ್ಲಮ್ ಆಗುತ್ತೆ. ಮತ್ತು ಚಿಕ್ಕದು ಮಾಡಿದ್ದಾರೆ, ನಮಗೆ ಆ ಸ್ಥಳನೂ ಭಾಳ ಕಡಿಮೆ ಆಗುತ್ತೆ ನಾವು ಮೀನುಗಳನ್ನು ಇಟ್ಟು ಮಾರಲಿಕ್ಕೆ. ಅವ್ರದ್ದು ಕೆಲವೊಂದು ಅವರ ಮತ್ತು ಇಲ್ಲೂ ಸಹ ಅವರಿಗೆ ಸೆಕ್ಯೂರಿಟಿ ಇಲ್ಲ, ಕಳ್ಳರು ಬಂದು ಎಲ್ಲ ದೋಚ್ಕೊಂಡು ಹೋಗಿರೋದು ಪ್ರತಿಯೊಂದು ನಮಗೆ ಹೇಳ್ತಾಯಿದ್ರು. ಇದನ್ನು ಮಾರುಕಟ್ಟೆನೂ ಸಹ ದಿನ ಬೆಳಗ್ಗೆ ಬಂದು ಕ್ಲೀನ್ ಮಾಡಬೇಕು, ನೀರಿನ ವ್ಯವಸ್ಥೆ ಇಲ್ಲ ಸರಿಯಾಗಿ. ಏನೇ ಹೇಳಿದ್ರು ನಿಮಗೆ ಹೊಸ ಮಾರ್ಕೆಟ್ ಮಾಡಿದ್ವಿ ಅಲ್ಲಿ ಹೋಗಿ ಅಂತ ಹೇಳ್ತಾರೆ ಅಂತ ಹೇಳ್ತಾಯಿದ್ರು. ನಾಳೆ DC ಅವರ ಗಮನಕ್ಕೆ ನಾನು ಇದನ್ನೆಲ್ಲ ತೊಗೊಂಬರ್ತೇನೆ. ಇವ್ರನ್ನ ಶಿಫ್ಟ್ ನೋಡಿ, ಇದು ತಾಯಂದಿರು ಮಾಡುವಂಥ ಅವರ ಒಂದು ಬಿಸ್ನೆಸ್. ಅದು ಅವರ ಜೀವನವನ್ನು ನಡೆಸಲಿಕ್ಕೆ ಅವರು ತಲತಲಾಂತರದಿಂದ ವರ್ಷಾನುಗಟ್ಲೆಯಿಂದ ಮೀನನ್ನು ತಂದು ಇಲ್ಲಿ ಮಾರುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇವಾಗ ಸಡನ್ನಾಗಿ ನಾವು ಅವರಿಗೆ ಇಲ್ಲಿಂದ ಶಿಫ್ಟ್ ಆಗಿ ಅಂತ ಹೇಳಿದಾಗ ಅವ್ರೇಂತಾರೆ ಇಲ್ಲಿ ಇದು ಮಾರುಕಟ್ಟೆ ಜನ ಬರ್ತಾರೆ ಅಂತ. ಆದರೆ ಮಾರುಕಟ್ಟೆ ಆದರೆ ಬಸ್ ಸ್ಟ್ಯಾಂಡ್ ಪಕ್ಕ ಇರೋದ್ರಿಂದ ಸರ್ಕಾರಕ್ಕೆ ಅದನ್ನು ಬಸ್ ಸ್ಟ್ಯಾಂಡ್ಗೆ ವಿಸ್ತರಣೆ ಮಾಡಬೇಕು ಅನ್ನೋದಿದೆ. ಬಟ್ ಅವ್ರನ್ನ ಶಿಫ್ಟ್ ಮಾಡಬೇಕಾದ್ರೆ ಅವರಿಗೆ ಹೇಗೆ ಬೇಕು ಆ ಫೆಸಿಲಿಟೀಸ್ನ ಅವರು ಆಲ್ಟ್ರೇಷನ್ ಮಾಡಿ ಅವ್ರಿಗೆ ಕೊಟ್ಟಾಗ ಮಾತ್ರ ಆ ಹೆಣ್ಣು ಮಕ್ಕಳು ಅಲ್ಲಿಗೆ ಶಿಫ್ಟ್ ಆಗ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಸೊ ನಾಳೆ ನಾನು ಅದು DC ಅವರ ಗಮನಕ್ಕೆ ಇದನ್ನು ಇಂಪಾರ್ಟೆಂಟಾಗಿ ಅದನ್ನು ಚರ್ಚೆಗೆ ತೊಗೊಂಡು ಬರ್ತೇನೆ ಮತ್ತು ಸರ್ಕಾರಕ್ಕೂ ಬರೀತೇನೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.